तिकडे ये राहुल ये राहुल मोबाइल ತೆಗಿಯೋ ರಾಹುಲ್ ಇಂದರ ಬಾ ಬಡ ಬಡ ಅವನು ಇದೊಂದು ನೋಡಿ ಅಲ್ಲಿ ಹೆಂಗೆ ಮಾಡೋದು ಇದೇ ಬರತ್ತೆ ನಾನು ಎಲ್ಲಿ ಶಿಡು ಕಾಕ ಬಡ್ಲದ್ ನಿಂತಾರೆ ಸ್ವಲ್ಪ ಮುಂದೆ काय काका ಪ್ರತಾಪರ ನಿನ್ನೆ ಎಲ್ಲ ಕ್ಯಾಮ್ರಾ ಕಟ್ಟ ಬರ್ತೀನಿ ನೋಡಿ ಏನು ಬಂದ್ ಮಾಡಿಬಿಡ್ತೀನಿ ಮೊನ್ನೆ ಬೆಂಗಳೂರಿನಿಂದ ಬರ್ತಕ್ಕಂಥ ಸಂದರ್ಭದಲ್ಲಿ ರಸ್ತೆ ಅಪಘಾತದಲ್ಲಿ ಅವರಿಗೆ ಸಣ್ಣ ಪುಟ್ಟ ಗಾಯ ಆಗಿರೋದ್ರಿಂದ ಇವತ್ತು ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ. ಅವರು ಭೇಟಿಯಾಗಿ ಅವರ ಆರೋಗ್ಯ ವಿಚಾರಣೆ ಮಾಡಿದಾಗ ಇನ್ನೂ ಒಂದು ಸ್ವಲ್ಪ ದಿವಸ ಇರಬೇಕಾಗುತ್ತೆ. ಸ್ವಲ್ಪ ಮಟ್ಟಿಗೆ ಈಗ ಚೇತರಿಸ್ಕೊಂಡಿದ್ದಾರೆ. ಅಂಥದ್ದೇನು ವೆರಿ ಮಾಡ್ತಕ್ಕಂಥದ್ದು ಏನಿಲ್ಲ. ಆದರೆ ವಿಶ್ರಾಂತಿಯ ಅವಶ್ಯಕತೆ ಇರೋದರಿಂದ ಡಾಕ್ಟರ್ ಸಲಹೆಗಳ ಮೇರೆಗೆ ಇನ್ನೊಂದು 2 ದಿವಸ ಇಟ್ಕೊಂಡು ಆಮೇಲೆ ಅವರು ಮನೆಗೆ ತೆರಳತಕ್ಕಂಥದ್ದಿದೆ. ನಾವು ಮತ್ತು ಅನೇಕ ಜನ ಶಾಸಕರು ಸಚಿವರು ಹೋಗಿ ಅವರಿಗೆ ಶುಭ ಕೋರಿದ್ವಿ. ಬೇಗನೆ ಚೇತರಿಸಿಕೊಂಡು ಮತ್ತು ಸಮಾಜ ಸೇವೆಗೆ ಎದ್ದೇಳಿ ಅಂತ ಹೇಳ್ತಕ್ಕಂಥದ್ದನ್ನು ಮಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿ ಅವ್ರಿಗೆ ವಿಶ್ವಾಸ ಮೊನ್ನೆ ಬೆಂಗಳೂರಿನಿಂದ ಬರ್ತಕ್ಕಂಥ ಸಂದರ್ಭದಲ್ಲಿ ರಸ್ತೆ ಅಪಘಾತದಲ್ಲಿ ಅವರಿಗೆ ಸಣ್ಣ ಪುಟ್ಟ ಗಾಯ ಆಗಿರೋದ್ರಿಂದ ಇವತ್ತು ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ. ಅವರು ಭೇಟಿಯಾಗಿ ಅವರ ಆರೋಗ್ಯ ವಿಚಾರಣೆ ಮಾಡಿದಾಗ ಇನ್ನೂ ಒಂದು ಸ್ವಲ್ಪ ದಿವಸ ಇರಬೇಕಾಗುತ್ತೆ. ಸ್ವಲ್ಪ ಮಟ್ಟಿಗೆ ಈಗ ಚೇತರಿಸ್ಕೊಂಡಿದ್ದಾರೆ. ಅಂಥದ್ದೇನು ವೆರಿ ಮಾಡ್ತಕ್ಕಂಥದ್ದು ಏನಿಲ್ಲ. ಆದರೆ ವಿಶ್ರಾಂತಿಯ ಅವಶ್ಯಕತೆ ಇರೋದರಿಂದ ಡಾಕ್ಟರ್ ಸಲಹೆಗಳ ಮೇರೆಗೆ ಇನ್ನೊಂದು 2 ದಿವಸ ಇಟ್ಕೊಂಡು ಆಮೇಲೆ ಅವರು ಮನೆಗೆ ತೆರಳತಕ್ಕಂಥದ್ದಿದೆ. ನಾವು ಮತ್ತು ಅನೇಕ ಜನ ಶಾಸಕರು ಸಚಿವರು ಹೋಗಿ ಅವರಿಗೆ ಶುಭ ಕೋರಿದ್ವಿ. ಬೇಗನೆ ಚೇತರಿಸಿಕೊಂಡು ಮತ್ತು ಸಮಾಜ ಸೇವೆಗೆ ಎದ್ದೇಳಿ ಅಂತ ಹೇಳ್ತಕ್ಕಂಥದ್ದನ್ನು ಮಾಡಲಿ ಅಂತ ದೇವರಲ್ಲಿ ये राहुल ये राहुल मोबाइल ತೆಗಿಯೋ ರಾಹುಲ್ ಇಂದರ ಬಾ ಬಡ ಬಡ ಅವನು ಇದೊಂದು ನೋಡಿ ಅಲ್ಲಿ ಹೆಂಗೆ ಮಾಡೋದು ಇದೇ ಬರತ್ತೆ ನಾನು ಎಲ್ಲಿ ಶಿಡು ಕಾಕ ಬಡ್ಲದ್ ನಿಂತಾರೆ ಸ್ವಲ್ಪ ಮುಂದೆ
ಪ್ರತಾಪರ ನಿನ್ನೆ ಎಲ್ಲ ಕ್ಯಾಮ್ರಾ ಕಟ್ಟು ಬರ್ತೀನಿ ನೋಡಿ ಏನು ಬಂದ್ ಮಾಡಿಬಿಡ್ತೀನಿ ಮೊನ್ನೆ ಬೆಂಗಳೂರಿನಿಂದ ಬರ್ತಕ್ಕಂಥ ಸಂದರ್ಭದಲ್ಲಿ ರಸ್ತೆ ಅಪಘಾತದಲ್ಲಿ ಅವರಿಗೆ ಸಣ್ಣ ಪುಟ್ಟ ಗಾಯ ಆಗಿರೋದ್ರಿಂದ ಇವತ್ತು ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ. ಅವ್ರಿಗೆ ಭೇಟಿಯಾಗಿ ಅವರ ಆರೋಗ್ಯ ವಿಚಾರಣೆ ಮಾಡಿದಾಗ ಇನ್ನೂ ಒಂದು ಸ್ವಲ್ಪ ದಿವಸ ಇಡಬೇಕಾಗುತ್ತೆ. ಸ್ವಲ್ಪ ಮಟ್ಟಿಗೆ ಈಗ ಚೇತರಿಸ್ಕೊಟ್ಟಿದ್ದಾರೆ. ಅಂಥದ್ದೇನು ವೆರಿ ಮಾಡ್ತಕ್ಕಂಥದ್ದು ಏನಿಲ್ಲ. ಆದರೆ ವಿಶ್ರಾಂತಿಯ ಅವಶ್ಯಕತೆ ಇರೋದರಿಂದ ಡಾಕ್ಟರ್ ಸಲಹೆಗಳ ಮೇರೆಗೆ ಇನ್ನೊಂದು 2 ದಿವಸ ಇಲ್ಲಿ ಇಟ್ಕೊಂಡು ಆಮೇಲೆ ಅವರು ಮನೆಗೆ ತೆರಳ್ತಕ್ಕಂಥದ್ದಿದೆ. ನಾವು ಮತ್ತು ಅನೇಕ ಜನ ಶಾಸಕರು ಸಚಿವರು ಹೋಗಿ ಅವರಿಗೆ ಶುಭ ಕೋರಿದ್ವಿ. ಬೇಗನೆ ಚೇತರಿಸಿಕೊಂಡು ಮತ್ತು ಸಮಾಜ ಸೇವೆಗೆ ಎದ್ದೇಳಿ ಅಂತ ಹೇಳ್ತಕ್ಕಂಥದ್ದನ್ನು ಮಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿ ಅವ್ರಿಗೆ ವಿಶ್ವಾಸ ಮೊನ್ನೆ ಬೆಂಗಳೂರಿನಿಂದ ಬರ್ತಕ್ಕಂಥ ಸಂದರ್ಭದಲ್ಲಿ ರಸ್ತೆ ಅಪಘಾತದಲ್ಲಿ ಅವರಿಗೆ ಸಣ್ಣ ಪುಟ್ಟ ಗಾಯ ಆಗಿರೋದ್ರಿಂದ ಇವತ್ತು ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ. ಅವ್ರಿಗೆ ಭೇಟಿಯಾಗಿ ಅವರ ಆರೋಗ್ಯ ವಿಚಾರಣೆ ಮಾಡಿದಾಗ ಇನ್ನೂ ಒಂದು ಸ್ವಲ್ಪ ದಿವಸ ಇಡಬೇಕಾಗುತ್ತೆ. ಸ್ವಲ್ಪ ಮಟ್ಟಿಗೆ ಈಗ ಚೇತರಿಸ್ಕೊಟ್ಟಿದ್ದಾರೆ. ಅಂಥದ್ದೇನು ವೆರಿ ಮಾಡ್ತಕ್ಕಂಥದ್ದು ಏನಿಲ್ಲ. ಆದರೆ ವಿಶ್ರಾಂತಿಯ ಅವಶ್ಯಕತೆ ಇರೋದರಿಂದ ಡಾಕ್ಟರ್ ಸಲಹೆಗಳ ಮೇರೆಗೆ ಇನ್ನೊಂದು 2 ದಿವಸ ಇಲ್ಲಿ ಇಟ್ಕೊಂಡು ಆಮೇಲೆ ಅವರು ಮನೆಗೆ ತೆರಳ್ತಕ್ಕಂಥದ್ದಿದೆ. ನಾವು ಮತ್ತು ಅನೇಕ ಜನ ಶಾಸಕರು ಸಚಿವರು ಹೋಗಿ ಅವರಿಗೆ ಶುಭ ಕೋರಿದ್ವಿ. ಬೇಗನೆ ಚೇತರಿಸಿಕೊಂಡು ಮತ್ತು ಸಮಾಜ ಸೇವೆಗೆ ಎದ್ದೇಳಿ ಅಂತ ಹೇಳ್ತಕ್ಕಂಥದ್ದನ್ನು ಮಾಡಲಿ ಅಂತ ದೇವರಲ್ಲಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.